ನಮಸ್ಕಾರ ವೀಕ್ಷಕರೇ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್. ಇಪಿಎಸ್ 95 ಪಿಂಚಣಿ ಹೆಚ್ಚಳ ಬರೋಬ್ಬರಿ 3,000 ರೂಪಾಯಿಯಿಂದ 7,500 ರೂಪಾಯಿ ತನಕ ಪಿಂಚಣಿ ಪಡಿತಾ ಇದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್. ಈ ದೇಶಕ್ಕಾಗಿ ದುಡಿದು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿ ಮಕ್ಕಳನ್ನ ಬೆಳೆಸಿ ಇವತ್ತು ವಯಸ್ಸಾದ ಮೇಲೆ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆ ಬಂದಿದ್ರೆ ಅದೆಷ್ಟೋ ನೋವಿನ ಮಾತು ಗೊತ್ತಾ. ಅಪ್ಪ ಅಮ್ಮ ಅನ್ನೋವರು ನಮ್ಮ ಭವಿಷ್ಯ ಕಟ್ಟಿದವರು. ಆದ್ರೆ ಇಂದು ಅನೇಕ ಹಿರಿಯ ನಾಗರಿಕರು ತಿಂಗಳ ಕೊನೆಗೆ ಪಿಂಚಣಿ ಹಣಕ್ಕಾಗಿ ಕಾಯುವ ಪರಿಸ್ಥಿತಿ ಇದ್ದಾರೆ. ಆ ಒಂದು ಮೆಸೇಜ್ ಬರಲಿ ಅಂತ ಆ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಲಿ ಅಂತ ಮೌನವಾಗಿ ಕಾಯ್ತಾ ಇದ್ದಾರೆ. ಆದ್ರೆ ಇವತ್ತು ಅವರ ಜೀವನದಲ್ಲಿ ಸ್ವಲ್ಪ ಬೆಳಕು ತರುವ ಸುದ್ದಿ ಬಂದಿದೆ. ಇದು ಕೇವಲ ಪಿಂಚಣಿ ಹೆಚ್ಚಳ ಅಲ್ಲ, ಇದು ಅವರ ಗೌರವ ಬದುಕಿನ ಒಂದು ಆಶ್ವಾದನೆ. ಈ ವಿಡಿಯೋನ ಪ್ರತಿಯೊಬ್ಬ ಪಿಂಚಣಿದಾರರು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಪಿಂಚಣಿಯನ್ನ ಪಡಿತಾ ಇರುವವರು ಇದ್ದಾರೆ ಅಂತಂದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಲಕ್ಷಾಂತರ ಹಿರಿಯ ನಾಗರಿಕರ ಜೀವನಕ್ಕೆ ನೇರವಾಗಿ ಪ್ರಭಾವ ಬೀರುವ ಮಹತ್ವದ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಹೌದು, ಇಪಿಎಸ್ ಪಿಂಚಣಿ ಹೆಚ್ಚಳ ಆಗ್ತಾ ಇರುವಂತದ್ದು ಹಾಗೂ ಇಲ್ಲಿ ಹಿರಿಯ ನಾಗರಿಕರಿಗೆ ಆರೋಗ್ಯ ಭದ್ರತೆ ಸಿಗ್ತಾ ಇರುವಂತದ್ದು ಮತ್ತು ಹೊಸದಾಗಿ ಪೋಷಕರ ಕಾನೂನು ಹಕ್ಕು ಜಾರಿಗೆ ಆಗಿದೆ. ಮತ್ತು ಇದು ನೀವೇನಾದ್ರೂ ಪಿಂಚಣಿ ನಿಮಗೆ ಜಾಸ್ತಿ ಆಗಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ, ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟ್ ಇದೆ ನೋಡಿ. ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನ ಕೊಡೋದಿಲ್ಲ. ಹಾಗಾಗಿ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವೀಕ್ಷಕರು ಕೂಡ ಪ್ರತಿಯೊಬ್ಬ ಪಿಂಚಣಿದಾರರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ವಿಡಿಯೋನ ಯಾರಿನೂ ಲೈಕ್ ಮಾಡದೆ ನೋಡ್ತಾ ಇದ್ರೆ ವಿಡಿಯೋಗೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ಒಂದು ಲೈಕ್ ಅನ್ನು ನೀಡಿ. ವೀಕ್ಷಕರೇ, ಇಲ್ಲಿ ಮೊದಲನೆಯದಾಗಿ ಇಪಿಎಸ್ ಪಿಂಚಣಿ ಹೆಚ್ಚಳದ ಬಗ್ಗೆ ದೊಡ್ಡ ಬದಲಾವಣೆ ಬಂದಿದೆ. ಹೌದು, ಇವತ್ತಿನವರೆಗೆ ಇಪಿಎಸ್ ಪಿಂಚಣಿ ಬಗ್ಗೆ ಬಹಳಷ್ಟು ಜನರು ದೂರು ಬಂದೆ. ಇಷ್ಟು ಕಡಿಮೆ ಹಣದಲ್ಲಿ ಬದುಕೋದು ಹೇಗೆ ಅಂತ. ಈಗ ಸರ್ಕಾರ ಹಣ ಹೆಚ್ಚಳ ಅಲ್ಲ, ಜೀವನ ಸಾಗಿಸಲು ಸಹಾಯ ಆಗುವ ಮಟ್ಟದಲ್ಲಿ ಪಿಂಚಣಿ ಹೆಚ್ಚಳವನ್ನ ತೀರ್ಮಾನಿಸಿದೆ. ಹೌದು ವೀಕ್ಷಕರೇ, ಇದು ದೀರ್ಘಕಾಲದ ಹೋರಾಟದ ಫಲವಾಗಿದೆ. ನಿವೃತ್ತರಾದ ಕಾರ್ಮಿಕರು, ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದವರು ಇದರಿಂದ ಲಾಭವನ್ನ ಎಲ್ಲರೂ ಕೂಡ ಪಡೆಯುತ್ತಾರೆ. ಈ ಬದಲಾವಣೆ ಹಿರಿಯ ನಾಗರಿಕರ ಗೌರವದ ಬದುಕಿನ ದೊಡ್ಡ ಸಪೋರ್ಟ್ ಆಗಿದೆ. ಹಾಗಾದ್ರೆ ಎಷ್ಟೆಷ್ಟು ಪಿಂಚಣಿ ಹಣ ಯಾರ್ಯಾರಿಗೆ ಎಷ್ಟು ಹೆಚ್ಚಿಗೆ ಆಗಿದೆ ಮತ್ತು ಯಾವ ಒಂದು ದಿನಾಂಕದಂದು ಇದು ನಿಮಗೆ ಜಮೆ ಆಗುತ್ತೆ ಹಾಗೂ ಆರೋಗ್ಯ ಭದ್ರತೆ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ಮತ್ತು ಪೋಷಕರ ಕಾನೂನು ಹಕ್ಕು ಬಗ್ಗೆ ಇವೆಲ್ಲದರ ಬಗ್ಗೆನೂ ಕೂಡ ತಿಳಿಸಿಕೊಡ್ತಾನೆ. ವೀಕ್ಷಕರೇ, ವಿಡಿಯೋನ ತಾಳ್ಮೆಯಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಜಾರಿಗೆ ಬರುವ ಸಮಯ, ಹೌದು ವೀಕ್ಷಕರೇ, ಸಮಯವನ್ನ ತಿಳಿಸಿಕೊಡ್ತಾನೆ ನೋಡಿ. ಇನ್ನೊಂದು ಮುಖ್ಯ ಪ್ರಶ್ನೆ, ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ನೋಡಿ. ಲಭ್ಯವಿರುವ ಮಾಹಿತಿ ಪ್ರಕಾರ ಮುಂದಿನ ಹಣಕಾಸು ವರ್ಷದ ಆರಂಭದಿಂದಲೇ ಈ ಹೊಸ ಪಿಂಚಣಿ ವ್ಯವಸ್ಥೆ ಜಾರಿಗೆ ಬರುವ ಸಾಧ್ಯತೆ ಜಾಸ್ತಿ. ಅಂದ್ರೆ ಈ 2026 ಜನವರಿಯಲ್ಲಿ ಈ ಹಣಕಾಸು ವರ್ಷದಲ್ಲಿ ಇದು ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ದಾರೆ ಸ್ವತಃ. ನೋಡಿ, ಏನಂದ್ರೆ ಈ 2025 ಅಂತೂ ಮುಗ್ದೇ ಬಿಡ್ತು. ಆದ್ರೆ ಈ 2025ರಲ್ಲಿ ಪಿಂಚಣಿ ಹಣ ಜಮೆ ಆಗುತ್ತೆ, ಹೆಚ್ಚಿಗೆ ಆಗ್ಬಿಟ್ಟು ಜಮೆ ಆಗುತ್ತೆ ಅಂತ ಅನೇಕ ರೀತಿಯ ಮಾಹಿತಿಗಳನ್ನ ನೀವು ಕೇಳ್ತಾ ಇದ್ರಿ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇದು ಹೆಚ್ಚಿಗೆ ಆಗಿದ್ದಿಲ್ಲ. ಆದ್ರೆ ಇದು ಬರುವ ಹಣಕಾಸು ವರ್ಷ ಅಂತಂದ್ರೆ 2026 ಜನವರಿಯಲ್ಲಿ ನಿಮ್ಮ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗಿದೆ. ನೋಡಿ, ಇಲ್ಲಿ ಆರೋಗ್ಯ ಭದ್ರತೆ ಮತ್ತು ಆಯುಷ್ಮಾನ್ ಭಾರತ ಅಂತಾನೆ ಒಂದು ಹೊಸ ಅಪ್ಡೇಟ್ ಸಿಕ್ಕಿದೆ. ಇದು ಎಲ್ಲಾ ಪಿಂಚಣಿದಾರರಿಗೆ ಬಂದಿರುವಂತಹ ಒಂದು ಬಿಗ್ ಅಪ್ಡೇಟ್ ಆಗಿದೆ. ಹೌದು ವೀಕ್ಷಕರೇ, ಇನ್ನೊಂದು ಮುಖ್ಯ ಪ್ರಶ್ನೆ ಏನಂತಂದ್ರೆ ಇಲ್ಲಿ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಇಲ್ಲಿ ಆರೋಗ್ಯ ವೆಚ್ಚದ ಒಂದು ದೊಡ್ಡ ತಲೆನೋವಾಗಿತ್ತು. ಯಾಕಂತಂದ್ರೆ ಆರೋಗ್ಯ ಸಮಸ್ಯೆ ತುಂಬಾನೇ ಕಾಡ್ತಾ ಇತ್ತು. ಹಾಗಾಗಿ ಇದಕ್ಕೆ ತುಂಬಾನೇ ಹಣವನ್ನ ನೀವು ಹಾಕಬೇಕಾಗಿತ್ತು ಆಸ್ಪತ್ರೆಯಲ್ಲಿ. ಅದಕ್ಕಾಗಿ ಸರ್ಕಾರ ಇಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಸೌಲಭ್ಯವನ್ನ ಇನ್ನಷ್ಟು ಬಲಪಡಿಸಿದೆ. ಅಂದ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತ ಏನಿತ್ತಲ್ಲ, ಇದ್ರ ಬಗ್ಗೆ ಹೊಸದಾಗಿ ಅಪ್ಡೇಟ್ ಬಂದಿದೆ. ಅದು ಎಲ್ಲ ಹಿರಿಯ ನಾಗರಿಕರು ಇದನ್ನ ತಿಳ್ಕೊಳ್ಳಬೇಕು. ಅದರಲ್ಲಿ ವಿಶೇಷವಾಗಿ ಪಿಂಚಣಿ ಪಡೆಯುತ್ತಿರುವವರು ಇದನ್ನ ತಿಳ್ಕೊಳ್ಳಬೇಕು. ಇದರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನು ತಿಳಿಸಿಕೊಡ್ತಾನೆ. ವೀಕ್ಷಕರೇ, ಯಾರಿನ್ನೂ ಕೂಡ ವಿಡಿಯೋಗೆ ಲೈಕ್ ಅನ್ನು ಮಾಡಿಲ್ಲ, ನಮ್ಮ ಶ್ರಮಕ್ಕೆ ಒಂದು ಲೈಕ್ ಅನ್ನು ನೀಡಿ. ಹಾಗೂ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಇಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಸೌಲಭ್ಯವನ್ನ ಇನ್ನಷ್ಟು ಬಲಪಡಿಸಿದ ಸರ್ಕಾರ ಅಂತಾನೆ ಹೇಳಬಹುದು. ಏನಂದ್ರೆ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನಿಮಗೆ ಸಂಪೂರ್ಣ ಉಚಿತವಾಗಿ ಸಿಗುತ್ತೆ. ಅಂತಂದ್ರೆ ಇವಾಗ ಏನಾಗ್ತಾ ಇತ್ತು ಅಂತಂದ್ರೆ ಆಯ್ದಂತಹ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲಿ ಮಾತ್ರ ನೀವು ಚಿಕಿತ್ಸೆ ಪಡಿಬಹುದಿತ್ತು, ಅಥವಾ ಇಲ್ಲಿ ಗವರ್ನಮೆಂಟ್ ಅಂಡರ್ ಇರುವಂತಹ ಆಸ್ಪತ್ರೆಗಳಲ್ಲಿ ಮಾತ್ರ ನೀವು ಚಿಕಿತ್ಸೆಯನ್ನ ಪಡಿಬಹುದಿತ್ತು. ಆದ್ರೆ ಇವಾಗ ದೊಡ್ಡ ಆಸ್ಪತ್ರೆಗಳಲ್ಲೂ ಕೂಡ ಉಚಿತ ಚಿಕಿತ್ಸೆಯನ್ನು ನೀವು ಪಡಿಬಹುದಾಗಿರುತ್ತೆ. ಅದರಲ್ಲೂ ಶಸ್ತ್ರಚಿಕಿತ್ಸೆಯನ್ನು ಕೂಡ ನೀವು ಮಾಡಿಸಿಕೊಳ್ಳಬಹುದಾಗಿರುತ್ತೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಇಂದ. ಮತ್ತು ಲಕ್ಷಾಂತರ ರೂಪಾಯಿಗಳ ವೆಚ್ಚಕ್ಕೆ ಕವರ್ ಸಿಗುತ್ತೆ ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಸ ಸೌಲಭ್ಯದಿಂದ. ನೋಡಿ, ನಿಮ್ಮ ಬಳಿ ಆಯುಷ್ಮಾನ್ ಭಾರತ್ ಕಾರ್ಡ್ ಇಲ್ಲದಿದ್ದರೆ ತಕ್ಷಣ ಮಾಡಿಸಿಕೊಳ್ಳಿ. ಇದರ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತಾನೆ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಾನು ಕೇವಲ ಪಿಂಚಣಿದಾರರಿಗೆ ಮಾತ್ರ ವಿಡಿಯೋನ ಮಾಡೋದು. ನೋಡಿ, ಇಲ್ಲಿ ಪೋಷಕರ ಕಾನೂನು ಹಕ್ಕು ಅಂತ ಒಂದು ಹೊಸ ಹಕ್ಕು ಜಾರಿಗೆ ಆಗಿದೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಹಕ್ಕು ಅಂತ ಹೇಳ್ಬಹುದು. ಹೌದು ವೀಕ್ಷಕರೇ, ಬಹಳ ಮುಖ್ಯವಾದಂತಹ ಇದಾಗಿರುತ್ತೆ. ಈ ಮಾಹಿತಿ ಎಲ್ಲಾ ಹಿರಿಯ ನಾಗರಿಕರು ತಿಳಿಯಲೇಬೇಕು. ನೋಡಿ, ಮಕ್ಕಳು ಪೋಷಕರನ್ನು ನೋಡಿಕೊಳ್ಳದೆ ಇದ್ದರೆ, ವೀಕ್ಷಕರೇ, ಮಕ್ಕಳು ಪೋಷಕರನ್ನು ನೋಡಿಕೊಳ್ಳದೆ ಇದ್ದರೆ ಪೋಷಕರು ಕಾನೂನು ಮೂಲಕ ತಮ್ಮ ಮಕ್ಕಳ ಆದಾಯದ ಒಂದು ಭಾಗವನ್ನ ಪಡೆಯಬಹುದು. ನೋಡಿ, ನಾನು ಇನ್ನೊಮ್ಮೆ ಹೇಳ್ತಾನೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಪೋಷಕರು ಕಾನೂನು ಮೂಲಕ ತಮ್ಮ ಮಕ್ಕಳ ಆದಾಯದ ಒಂದು ಭಾಗವನ್ನ ಪಡೆಯಬಹುದು ಅಂತ ಹೇಳಲಾಗಿದೆ. ಈ ಹಕ್ಕು ಮುಖಾಂತರ ಏನಂತಂದ್ರೆ ನಿಮ್ಮ ಒಂದು
ಏನು ಮಕ್ಕಳಿರ್ತಾರಲ್ಲ ಅವರ ಆದಾಯದಲ್ಲಿ ಒಂದು ಭಾಗವನ್ನು ನೀವು ಪಡಿಬಹುದು. ಇದು ಪೋಷಕರ ಕಾನೂನು ಹಕ್ಕಿಂದ ಹೊಸದಾಗಿ ಬಂದಿರುವಂತಹ ಅಪ್ಡೇಟ್ ಆಗಿದೆ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಶೇರ್ ಮಾಡ್ಕೊಳ್ಳಿ, ಆದಷ್ಟು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೋಡಿ, ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸರಳ ಅರ್ಜಿ ಸಲ್ಲಿಸಿದರೆ ಸಾಕು, ಇದಕ್ಕೆ ನೀವು ಕಾನೂನು ಹಕ್ಕನ್ನು ಪಡೆದುಕೊಂಡ್ಬಿಟ್ಟು ಯಾರಿಗೆ ಈ ರೀತಿ ಆಗ್ತಾ ಇದೆ ಅವರು ಫೇಸ್ ಮಾಡಬಹುದಾಗಿರುತ್ತೆ. ನೋಡಿ, ಪೋಷಕರ ಕಾನೂನು ಮೂಲಕ ತಮ್ಮ ಮಕ್ಕಳ ಆದಾಯದ ಒಂದು ಭಾಗವನ್ನ ಪಡಿಬಹುದು ಅಂತ ಈ ಪೋಷಕರ ಕಾನೂನು ಹಕ್ಕು ಹೇಳುತ್ತೆ. ನೋಡಿ, ಇದು ಹೊಸದಾಗಿ ಬಂದಿರುವಂತಹ ಹಕ್ಕು ಆಗಿರುತ್ತೆ. ಹಾಗಾಗಿ ಆದಷ್ಟು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಆದಷ್ಟು ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನೋಡಿ, ಇವಾಗ ಇಲ್ಲಿ ಎಲ್ಲಾ ಪಿಂಚಣಿ ಪಡೆಯುತ್ತಾ ಇದ್ದಂತವರಿಗೆ ಈ ಎಲ್ಲಾ ಸೌಲಭ್ಯಗಳಿಗಾಗಿ ಈ 3 ವಿಷಯಗಳು ಸರಿಯಾಗಿರಲೇಬೇಕು ಅಂತ ಹೇಳಲಾಗಿದೆ. ಏನಂದ್ರೆ ನಿಮಗೆ EPS 95 ಆಗಲಿ, ಸಂಧ್ಯಾ ಸುರಕ್ಷಾ ಆಗಲಿ, ವಿಧವಾ ವೇತನ ಆಗಲಿ, ಅಂಗವಿಕಲರ ವೇತನ ಆಗಲಿ, ಅಥವಾ ನಿವೃತ್ತ ನೌಕರರ ವೇತನ ಆಗಲಿ, ಅಥವಾ ಸರ್ಕಾರಿ ನೌಕರರ ವೇತನ ಆಗಲಿ. ನೋಡಿ, ಇದನ್ನೆಲ್ಲವನ್ನು ಕೂಡ ನೀವು ಪಡಿಬೇಕು ಅಂತಂದ್ರೆ ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿರಬೇಕು, ಆಧಾರ್ ಲಿಂಕ್ ಆಗಿರಬೇಕು, KYC ಅಪ್ಡೇಟ್ ಆಗಿರಬೇಕು. ಇದು 3 ಆಗಿದ್ರೆ ಸಾಕು. ಇದೊಂದು ಚಿಕ್ಕ ತಪ್ಪಿನಿಂದ ಪಿಂಚಣಿ ಸ್ಟಾಪ್ ಆಗುತ್ತೆ. ಹಾಗಾಗಿ ಇದು 3 ನೀವು ತಕ್ಷಣ ಯಾರ್ದು ಈ 3ರಲ್ಲಿ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಹಣ ನಿಮಗೆ ಸಿಗೋದಿಲ್ಲ. ನೋಡಿ, ಈ ತಿಂಗಳಿನ ಒಂದು ಹೊಸ ನಿಯಮ ಬಂದಿದೆ. ಹೌದು, ಇದೀಗ ಹೊಸ ಡಿಜಿಟಲ್ ಟ್ರಾಫಿಕ್ ವ್ಯವಸ್ಥೆ ಬಂದಿದೆ. ನೀವು ನಿಯಮ ಉಲ್ಲಂಘಿಸಿದ್ರೆ ಇದು ನಿಮ್ಮ ಡ್ರೈವಿಂಗ್ ಹಿಸ್ಟರಿಯಲ್ಲಿ ಪರ್ಮನೆಂಟ್ ಆಗಿ ದಾಖಲಾಗುತ್ತೆ. ಮುಂದಕ್ಕೆ ಲೈಸೆನ್ಸ್, ರೆವಿನ್ಯೂಲ್ ಮತ್ತು ಇನ್ಸೂರೆನ್ಸ್ ಸರ್ಕಾರಿ ದಾಖಲಾತಿಗಳಿಗೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗಿದೆ. ಹಾಗೂ ಎಲ್ಲಾ ಪಿಂಚಣಿದಾರರಿಗೆ ಇಲ್ಲಿ ಕನಿಷ್ಠ ಪಿಂಚಣಿ ಫಿಕ್ಸ್ ಮಾಡುವ ಚರ್ಚೆ ಸರ್ಕಾರದ ಮಟ್ಟದಲ್ಲಿದೆ. ಹೌದು ವೀಕ್ಷಕರೇ, ಏನಂತಂದ್ರೆ ಇದು ಕನಿಷ್ಠ EPS ಪಿಂಚಣಿ ನಿಗದಿ ಮಾಡುವ ಬಗ್ಗೆ ಗಂಭೀರ ಚರ್ಚೆ ನಡೆಯುತ್ತಿದೆ. ಇದರಿಂದ ಎಲ್ಲರಿಗೂ ಕೂಡ ಸಾಮಾನ್ಯ ನ್ಯಾಯ ಸಿಗುತ್ತೆ ಅನ್ನುವಂತಹ ಭರವಸೆ ಇವಾಗ ಆಲ್ರೆಡಿ ಸಿಕ್ಕಿದೆ. ಹಾಗೂ ಇಲ್ಲಿ ನೋಡಿ, ಹಿರಿಯ ನಾಗರಿಕರಿಗೆ ಉಚಿತ ಸೇವೆಗಳು ಸಿಗ್ತಾ ಇರುವಂತದ್ದು ಇವಿಷ್ಟು ಕೂಡ ನಿಮಗೆ ಉಚಿತವಾಗಿ ಸಿಗ್ತಾ ಇರುವಂತದ್ದು 2026 ಮತ್ತು ಜನವರಿಯಿಂದ. ನೋಡಿ, ಹಲವು ಎಲ್ಲ ಪಿಂಚಣಿದಾರರಿಗೆ, ಹಿರಿಯ ನಾಗರಿಕರಿಗೆ ಇಲ್ಲಿ ಉಚಿತ ಬಸ್ ಪಾಸ್ ಕೆಲವೊಂದಿಷ್ಟು ರಾಜ್ಯದಲ್ಲಿ ಸಿಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಉಚಿತವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರಾಥಮಿಕ ಚಿಕಿತ್ಸೆ ನಿಮಗೆ ಅನೇಕ ರೀತಿಯಾಗಿ ನಿಮಗೆ ಮೊದಲನೆಯ ಆದ್ಯತೆಯಲ್ಲಿ ನಿಮಗೆ ಇದು ಸಿಗುತ್ತೆ. ಅಂದ್ರೆ ನೀವು ಸರದಿಯಲ್ಲಿ ನಿಲ್ಲಬೇಕಾಗಿಲ್ಲ. ಮತ್ತು ಡಿಸ್ಕೌಂಟ್ ಸೇವೆಗಳು ನಿಮಗೆ ಸಿಗುತ್ತೆ. ಈ ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ವೀಕ್ಷಕರೇ. ಮತ್ತು ನೋಡಿ, ಇಲ್ಲಿ ಕೊನೆಯ ಅಪ್ಡೇಟ್ ಆಗಿರುತ್ತೆ ಡಿಜಿಟಲ್ ಪಿಂಚಣಿ ಟ್ರ್ಯಾಕಿಂಗ್. ಹೌದು ವೀಕ್ಷಕರೇ, ಈ ಕೊನೆಯ ಅಪ್ಡೇಟ್ ಚಿಕ್ಕ ಅಪ್ಡೇಟ್ ಆಗಿರುತ್ತೆ. ಇದನ್ನೊಂದು ತಿಳ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಆಗಿದೆ. ನೋಡಿ, ಇನ್ನು ಮುಂದೆ ಇವಾಗ ನೀವೇನಾದ್ರೂ ಪಿಂಚಣಿಯನ್ನ ಪಡಿತಾ ಇರೋರಾಗಿದ್ರೆ, ಅಂದ್ರೆ ಯಾವುದೇ ಒಂದು ಪಿಂಚಣಿ ಆಗಲಿ, EPS 95 ಪಿಂಚಣಿ ಆಗಲಿ, ಅಥವಾ ವಿಧವಾ ವೇತನ ಆಗಲಿ, ಅಂಗವಿಕಲರ ವೇತನ ಆಗಲಿ, ಸಂಧ್ಯಾ ಸುರಕ್ಷಾ ವೇತನ ಆಗಲಿ, ಹಿರಿಯ ನಾಗರಿಕರ ವೇತನ ಆಗಲಿ, ಮತ್ತು ಇಲ್ಲಿ ನಿವೃತ್ತ ನೌಕರದಾರರ ವೇತನ ಆಗಲಿ, ಮತ್ತು ಸರ್ಕಾರಿ ನಿವೃತ್ತ ನೌಕರದಾರರ ವೇತನ ಆಗಿರಲಿ, ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇನ್ನು ಮುಂದೆ ಪಿಂಚಣಿ ಸ್ಟೇಟಸ್ ಅಂದ್ರೆ ಈ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಮತ್ತು ಮುಂದಿನ ತಿಂಗಳಿನ ಪಿಂಚಣಿ ಹಣಗೆ ಏನೇನಾದ್ರೂ ಅಪ್ಡೇಟ್ ಮಾಡಿಸಬೇಕಾ, ಇದೆಲ್ಲವೂ ಕೂಡ ನಿಮಗೆ ಒಂದೇ ಕಡೆ ಸಿಗುತ್ತೆ. ಅಂದ್ರೆ ಪಿಂಚಣಿ ಸ್ಟೇಟಸ್ ಅನ್ನು ನೋಡ್ಕೊಳ್ಬಹುದು, ಹಣ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬಹುದು, ಮತ್ತು ಟ್ರ್ಯಾಕಿಂಗ್ ನೀವು ಮಾಡಬಹುದು. ಅದನ್ನ ಹೇಗಂತಂದ್ರೆ ಮೊಬೈಲ್ ಅಥವಾ CSC ಕೇಂದ್ರಗಳಲ್ಲಿ ಚೆಕ್ ಮಾಡಬಹುದು, ಅಥವಾ ಕಚೇರಿಗೆ ಅಲೆದಾಡು ಕಡಿಮೆ ಆಗುತ್ತೆ. ಏನಂತಂದ್ರೆ ನೀವು ಮೊಬೈಲ್ ಮುಖಾಂತರ ಇದನ್ನ ಚೆಕ್ ಮಾಡ್ಕೊಳ್ಬಹುದಾಗಿರುತ್ತೆ. ತುಂಬಾ ಸಿಂಪಲ್ ಆಗಿ ಇದು 2026ರಲ್ಲಿ ಬರುತ್ತೆ ಅನ್ನುವಂತಹ ಮಾಹಿತಿ ಹೆಚ್ಚಾಗ್ತಾ ಇರುವುದು, ಅದು ಕೂಡ ಜನವರಿಯಲ್ಲಿ. ಸ್ನೇಹಿತರೆ, ಈ ಬದಲಾವಣೆಗಳು ಹಿರಿಯ ನಾಗರಿಕರಿಗೆ ಗೌರವದ ಬದುಕು ಕೊಡೋ ಪ್ರಯತ್ನ ಆಗಿರುತ್ತೆ. ಈ ವಿಡಿಯೋನ ನಿಮ್ಮ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರಿಗೆ, ಹಿರಿಯರಿಗೆ ತಪ್ಪದೇ ಶೇರ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರು ಪಿಂಚಣಿಯನ್ನ ಪಡೆಯುವವರಾಗಿದ್ರೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಮಕ್ಕಳಿಗೂ ಕೂಡ ಶೇರ್ ಮಾಡಿ. ಹೀಗೊಂದು ಪೋಷಕರ ಕಾನೂನು ಹಕ್ಕು ಅಂತ ಬಂದಿದೆ ಅಂತ ಅವ್ರ ಬಗ್ಗೆನೂ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತಿಳಿಸಿ ಅಂತ ನಾನು ನಿಮಗೆ ಹೇಳ್ತೇನೆ. ಇವಾಗ ಪಿಂಚಣಿ ಹಣ ಎಷ್ಟೆಷ್ಟು ಹಣ ಹೆಚ್ಚಿಗೆ ಆಗುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಇದ್ರ ಬಗ್ಗೆ ನಾನು ಮಾತನಾಡ್ತಾನೆ. ಇವಾಗ ನೋಡಿ, ನೀವು ಕನ್ನಡದಲ್ಲಿ ನೀವು ನೋಡ್ತಾ ಇರಬಹುದು, ಪಿಂಚಣಿ ಬಗ್ಗೆ ಅನೇಕ ರೀತಿಯಾಗಿ ನೀವು ಸರ್ಚ್ ಮಾಡ್ತಾ ಇರಬಹುದು. ಆದ್ರೆ ಈ ಒಂದು ಮಾಹಿತಿ ನಿಮಗೆ ಎಲ್ಲೂ ಕೂಡ ಸಿಕ್ಕಿರೋದಿಲ್ಲ. ಅದಕ್ಕೆ ಹೇಳಿದ್ದು ವೀಕ್ಷಕರೇ, ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಆಗಿ ಅಂತ. ನೋಡಿ, ಕೇವಲ ಒಂದೇ ಒಂದು ವಿಡಿಯೋದಲ್ಲಿ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಎಲ್ಲಿ ಸಿಗ್ತವೆ ಹೇಳಿ. ನೋಡಿ, ಇವಾಗ EPS ಪಿಂಚಣಿ ಹೆಚ್ಚಳ ಎಷ್ಟೆಷ್ಟು ಆಗ್ತಾ ಇದೆ ಅಂತ ಕೂಡ ತಿಳಿಸಿ ಕೊಟ್ಬಿಡ್ತಾನೆ ಕೊನೆಯದಾಗಿ. ನೋಡಿ, ಇದು ಸಾಧ್ಯವಾದ ಹೆಚ್ಚಳ, ಎಕ್ಸ್ಪೆಕ್ಟೆಡ್ ರೇಂಜ್ ಅಂತ ಹೇಳ್ಬೋದು. ಈಗ ಕನಿಷ್ಠ EPS ಪಿಂಚಣಿ 1,000 ರೂಪಾಯಿ ಹಣ ಮಾತ್ರ ನಿಮಗೆ ಸಿಗ್ತಾ ಇರುವಂತದ್ದು. ನೋಡಿ, ಇಲ್ಲಿ ನಿಮಗೆ 3,000ದಿಂದ 7,500 ರೂಪಾಯಿ ತನಕ ಇಲ್ಲಿ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಅನ್ನುವಂತಹ ವರದಿಗಳಿದಾವೆ. ನೋಡಿ, ಮಹತ್ವದ ಸೂಚನೆ ಏನಂತಂದ್ರೆ ಇದು ಇನ್ನು ಪ್ರಪೋಸಲ್ ಹಂತದಲ್ಲಿದೆ, ಅಂದ್ರೆ ಕೊನೆಯ ಹಂತದಲ್ಲಿದೆ. ನಿಮಗೆ ಜಸ್ಟ್ ಇದು ಅಕ್ಸೆಪ್ಟ್ ಆದ್ರೆ ಸಾಕು, ಹಣ ಸಿಗುತ್ತೆ. ಮತ್ತು ಕ್ಯಾಬಿನೆಟ್ ಅಪ್ರೂವಲ್ ಬಂದ ಮೇಲೆ ಮಾತ್ರ ಅಂತಿಮ ಮೊತ್ತ ಫಿಕ್ಸ್ ಆಗುತ್ತೆ. ಹಾಗಾಗಿ ಇವಾಗ ಡಿಫೆನ್ಸ್ ಆಫ್ ಆನ್ ಇರುತ್ತೆ. ಮತ್ತು ಸರಳವಾಗಿ ಹೇಳಿದ್ರೆ ಇವತ್ತೇ ಇಷ್ಟು ರೂಪಾಯಿ ಜಮೆ ಆಯಿತು ಅನ್ನೋ ಘೋಷಣೆ ಇಲ್ಲ. ಇಷ್ಟು ಕಡಿಮೆ ಪಿಂಚಣಿ ಇರಬಹುದು ಅನ್ನೋದು ಸರ್ಕಾರದ ಒಪ್ಪಿಗೆ ಆಗಿರುತ್ತೆ. ಮತ್ತು ಮುಂದಿನ ಹಣಕಾಸು ವರ್ಷದಿಂದ ಹೆಚ್ಚಳ ಜಾರಿಗೆ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನೋಡಿ, ಸರ್ಕಾರ EPS ಪಿಂಚಣಿಯನ್ನ ಅರ್ಥ ಮಾಡಿಕೊಂಡಿದೆ. ಇವಾಗ ಕೊನೆಯ ಒಂದು ಸ್ಟೇಜ್ ಅಲ್ಲಿ ಇದೆ. ನಿಮಗೆ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ. ಹಾಗೂ ನೋಡಿ, ಸರ್ಕಾರದಿಂದ ಎಲ್ಲ ಹಿರಿಯ ನಾಗರಿಕರಿಗೆ ಇಷ್ಟು ಬಂದಿರುವಂತಹ ಇಷ್ಟೆಲ್ಲ ಅಪ್ಡೇಟ್ ನಾನು ನಿಮಗೆ ಕೇವಲ ಇದೊಂದೇ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಆದಷ್ಟು ಯಾರಿನ್ನೂ ಈ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾಕಂದ್ರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತಾನೆ. ಅಲ್ಲಿವರೆಗೂ ಥ್ಯಾಂಕ್ ಯು.